ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಈಗ ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಜೊತೆಗೆ ಇಬ್ಬರು ಸ್ಟಾರ್ಗಳ ಮಧ್ಯೆ ಕೂಡ ಈಗ ಹೊತ್ಕೊಂಡಿದೆ. ಅದೆಲ್ಲದರ ಮಧ್ಯೆ ಈಗ ಸೈಬರ್ ಕ್ರಿಮಿಗಳ ವಿರುದ್ಧ ವಿಜಯಲಕ್ಷ್ಮಿ ಅವರು ಈಗ ಸೈಬರ್ ವಾರ್ ಅನ್ನ ಸಾರಿದ್ದಾರೆ. ಯಾರೆಲ್ಲ ತಮಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೆ, ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸಿದ್ದಾರೆ, ಅಂಥ ಕೆಟ್ಟ ಕಾಮೆಂಟ್ಗಳ ವಿರುದ್ಧ ಈಗ ಅವರು ಸಮರ ಸಾರಿದ್ದಾರೆ. ಸುಮಾರು 15 ಇನ್ಸ್ಟಾ ಐಡಿಗಳನ್ನು ಮಾರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಅದರ ಸ್ಕ್ರೀನ್ಶಾಟ್ಗಳನ್ನ, ಅದರ ಕಾಪೀಸನ್ನು ತಂದಿದ್ದಾರೆ. ಆ್ಯಂಡ್ ಏನೆಲ್ಲ ಒಂದು ಕೆಟ್ಟ ಕಾಮೆಂಟ್ಗಳು ಬಂದಿತ್ತು ವಿತ್ ಪ್ರೂಫ್ ಅದನ್ನು ತಂದು ಅದನ್ನು ಸಬ್ಮಿಟ್ ಮಾಡಿ ಈಗ ಸೌತ್ ಸೈಬರ್ ಕ್ರೈಮ್ ಠಾಣೆ ಪೊಲೀಸರ ಮೊರೆ ಹೋಗಿದ್ದಾರೆ. ಆ್ಯಂಡ್ ಇಂಥ ಸೈಬರ್ ಕ್ರಿಮಿಗಳ ವಿರುದ್ಧ ಅವರೀಗ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸೊ ಇವತ್ತು CCBಗೆ ಬಂದಂಥ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಈ ಎಲ್ಲ ಐಡಿಗಳ ವಿರುದ್ಧ ಅವರು ಕ್ರಮಕ್ಕೆ ಆಗ್ರಹಿಸೋದಕ್ಕೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸುಮಾರು ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸುಮಾರು 15 ಇನ್ಸ್ಟಾ ಐಡಿಗಳು, 150ಕ್ಕೂ ಹೆಚ್ಚು ಕಾಮೆಂಟ್ಗಳು, ಎಲ್ಲದರ ಸ್ಕ್ರೀನ್ಶಾಟನ್ನು ತಂದಿದ್ದಾರೆ. ತಂದು CCB ಜಂಟಿ ಆಯುಕ್ತ ಅಜಯ್ ಹಿಲೋರಿ ಅವರಿಗೆ ಅವರು ಇದನ್ನು ಸಬ್ಮಿಟ್ ಮಾಡ್ತಾರೆ. ಈಗ ಸದ್ಯಕ್ಕೆ ಅವರು ಕೊಡೋಕ್ಕೆ ಒಳಗಡೆ ಹೋಗಿದ್ದಾರೆ ಅವರ ಕಚೇರಿಗೆ. ಈಗ ಅಲ್ಲಿ ದಾಖಲಾತಿಗಳನ್ನ ಸಬ್ಮಿಟ್ ಮಾಡ್ತಾರೆ. ಮ್ಯಾಮ್ ಇಲ್ಲ ಸರ್, ಇನ್ನು ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ. ಮ್ಯಾಮ್ ಇಲ್ಲ ಸರ್, ಇನ್ನು ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ. ಸರ್ ಜಾಗ ಬಿಡಿ ಸರ್. ಅಭಿ ಸರ್ ಅಲ್ಲಿ ನೋಡ್ಕೊ, ಅಣ್ಣ ಇದು ಬಿಡು. ಯಾವ ಗಾಡಿ ಈಗ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟು ಈಗ ವಾಪಸ್ ಹಿಂದಿರುಗಿದ್ದಾರೆ. ಆ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ರಿ. ಇವತ್ತು CCB ಜಂಟಿ ಆಯುಕ್ತರಾದಂಥ ಅಜಯ್ ಹಿಲೋರಿ ಅವರಿಗೆ ಅವರು ತಮ್ಮ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅವರ ದೂರನ್ನ ಸ್ವೀಕಾರ ಮಾಡಿದ್ದಾರೆ ಜಾಯಿಂಟ್ ಕಮಿಷನರ್. ಆ್ಯಂಡ್ ಈಗ 150ಕ್ಕೂ ಹೆಚ್ಚು ಕಾಮೆಂಟ್ಗಳ ವಿರುದ್ಧ, ಜೊತೆಗೆ 15ಕ್ಕೂ ಹೆಚ್ಚು ಅಕೌಂಟ್ಗಳ ವಿರುದ್ಧ ಅವರು ದೂರು ಕೊಟ್ಟು ವಾಪಸ್ ಆಗಿದ್ದಾರೆ. ಫ್ಯಾನ್ಸ್ ವಾರ್ ಯಾವಾಗ ಶುರುವಾಯಿತು ಅಂದರೆ ಕಿಚ್ಚ ಸುದೀಪ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟಿಂದ ಇದು ಶುರುವಾಯಿತು ಅಂತ ಭಾವಿಸ್ತಾರೆ. ಕೆಲವೊಂದಷ್ಟು ಜನ ಇಲ್ಲ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟಿಂದ ಏನೂ ಆಗಿಲ್ಲ, ಅದರ ನೆಕ್ಸ್ಟ್ ಡೇ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅದರಿಂದ ಶುರುವಾಯಿತು ಅಂತ ಹೇಳ್ತಾರೆ. ಎಲ್ಲಿಂದಾದರೂ ಶುರು ಆಗಿರಲಿ, ಎಫೆಕ್ಟ್ ಆಗ್ತಿರೋದು ನಮ್ಮ ಸ್ಯಾಂಡಲ್ವುಡ್ಗೆ. ಸೊ ಈ ಒಂದು ಪ್ರಾಬ್ಲಮ್ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅತಿರೇಕಕ್ಕೆ ಹೋಗಿ ಕಾಮೆಂಟ್ ಮಾಡೋರು, ಅತಿರೇಕಕ್ಕೆ ಹೋಗಿ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸುವಂಥದ್ದು, ಇಂಥವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವರ ಆಗ್ರಹ. ಹೀಗಾಗಿ ಇವತ್ತು CCB ಮೊರೆ ಹೋಗಿದ್ರು. ನಟಿ ರಮ್ಯಾ ಅವರು ಯಾವ ರೀತಿಯಾಗಿ ಮಾಡಿದ್ರು ಅದೇ ಥರದ ಒಂದು ಕ್ರಮವನ್ನು ಇವರು ಕೂಡ ಅನುಸರಿಸ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ಓಕೆ ಶಿವಪ್ರಸಾದ್ ಈಗ
ಎಷ್ಟೊತ್ತಿಗೆ ಬಂದಿದ್ರು ಆ್ಯಂಡ್ ಯಾವೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕಾಪಿಯಲ್ಲಿ ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಖಂಡಿತವಾಗಿಯೂ ರಾಹುಲ್, ಮೊದಲಿಗೆ ಬನಶಂಕರಿ ಅವರ ಮನೆ ಸಮೀಪ ಇರ್ತಕ್ಕಂಥ ಬನಶಂಕರಿ ಪೊಲೀಸ್ ಠಾಣೆಗೆ ತೆರಳಿದ್ರು. ಅಶ್ಲೀಲವಾಗಿ ಈ ರೀತಿಯ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ, ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಎಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಬನಶಂಕರಿ ಪೊಲೀಸ್ ಠಾಣೆಗೆ ತೆರಳಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಆನಂತರ ಅಲ್ಲಿನ ಪೊಲೀಸರು ತಾವು ಸೀದಾ ಸೈಬರ್ ಕ್ರೈಮ್ಗೆ ಹೋಗ್ಬೇಕು, ಅಲ್ಲಿ ತಮ್ಮ ದೂರನ್ನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಸೂಚನೆಯನ್ನ ನೀಡಿದ್ರು. ಪೊಲೀಸರ ಸೂಚನೆ ಮೇರೆಗೆ, ಅಂದ್ರೆ ಬನಶಂಕರಿ ಪೊಲೀಸ್ ಠಾಣೆಯ ಸೂಚನೆ ಮೇರೆಗೆ ಇವತ್ತು ಕಮಿಷನರ್ ಕಚೇರಿಗೆ ಬಂದ್ರು. ಅಲ್ಲಿ ಸೈಬರ್ ವಿಭಾಗದ ಮುಖ್ಯಸ್ಥರನ್ನ ಭೇಟಿ ಮಾಡಿ ತಮ್ಗೆ ಆಗ್ತಾ ಇರ್ತಕ್ಕಂಥ ಒಂದು ಇರ್ಸು ಮುರ್ಸಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿರುದ್ಧ ಅಶ್ಲೀಲ ಕಮೆಂಟ್ಸ್ ಬಗ್ಗೆ ದೂರನ್ನು ಕೂಡ ನೀಡಿದ್ರು. ಸದ್ಯ ಈಗ ದೂರನ್ನ ಸ್ವೀಕಾರ ಮಾಡಿದ್ದು, ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ದರ್ಶನ್ ಪತ್ನಿ ನಿರ್ಗಮಿಸಿದ್ದಾರೆ. ಪ್ರಮುಖವಾಗಿ ಹಿಂದೆ ನಟಿ ರಮ್ಯಾ ಪ್ರಕರಣದಲ್ಲೂ ಕೂಡ ಸೈಬರ್ ಕ್ರೈಮ್ ಪೊಲೀಸರು ಕ್ರಮ ತೆಗೆದುಕೊಂಡಿದ್ರು. ಈವರೆಗೂ ಕೂಡ ಹೈಕೋರ್ಟ್ ನಲ್ಲಿ ಅಂದ್ರೆ ರಮ್ಯಾ ಅವರ ವಿರುದ್ಧ ಅಶ್ಲೀಲವಾಗಿ ಕಾಮೆಂಟ್ಸ್ ಮಾಡಿದಂತ ಕಿಡಿಗೇಡಿಗಳೇನಿದ್ದಾರೆ ಅವ್ರಿಗೆ ಈವರೆಗೂ ಕೂಡ ಬೇಲ್ ಸಿಕ್ಕಿಲ್ಲ. ಈಗ ಅದೇ ಮಾನದಂಡದಲ್ಲಿ ಈ ತನಿಖೆಯನ್ನು ಕೂಡ ಮಾಡಿ ಅಂತಕ್ಕಂಥ ಮನವಿಯನ್ನ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡ್ತೀವಿ, ತಪ್ಪಿತಸ್ಥರು ಯಾರೇ ಇದ್ರು ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಈ ರೀತಿಯ ಸೈಬರ್ ಕ್ರೈಮ್ ಇರ್ಬೋದು, ಮತ್ತೆ ಈ ರೀತಿಯ ಅಶ್ಲೀಲ ಕಮೆಂಟ್ ಬಗ್ಗೆ ಇಲ್ಲಿ ಸಾಕಷ್ಟು ಜಟಿಲವಾದಂತಹ ಕಾನೂನುಗಳಿದೆ. ಅದನ್ನ ನಾವು ವ್ಯಾಪಕವಾಗಿ ಅಂದ್ರೆ ನಿಮಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈಗ ಸೈಬರ್ ಕ್ರೈಮ್ ಪೊಲೀಸರು ಭರವಸೆ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಯಾವಾಗ ನಟ ಸುದೀಪ್ ವಿಚಾರ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಹುಬ್ಬಳ್ಳಿಯಲ್ಲಿ ಮಾಡಿದಂತ ಹೇಳಿಕೆ, ಅದಕ್ಕೆ ವಿರುದ್ಧವಾಗಿ ಅಂದ್ರೆ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ ಅಂತಕ್ಕಂಥ ಹೇಳಿಕೆ ಏನಿದೆ, ಈ ವಿಚಾರವಾಗಿ ಸಹಜವಾಗಿ ಫ್ಯಾನ್ಸ್ ಫಾಲೋಯರ್ಸ್ ಅಶ್ಲೀಲವಾದಂತ ಕಾಮೆಂಟ್ಸ್ ಅನ್ನ ವಿಜಯಲಕ್ಷ್ಮಿ ಅವರ ಕುರಿತಾಗಿ ಆಗ್ತಾ ಇದ್ರು. ಹಾಗಾಗಿ ಈ ವಿಚಾರವನ್ನ ಸೈಬರ್ ಠಾಣೆಗೆ ದೂರನ್ನ ಸಲ್ಲಿಸೋದ್ರ ಮುಖಾಂತರ ಈ ರೀತಿಯ ಬೆಳವಣಿಗೆಗಳು ಆಗ್ಬಾರ್ದು. ಅಂದ್ರೆ ಯಾವುದೇ ಫ್ಯಾನ್ ಇದ್ರು ಕೂಡ ಈ ರೀತಿಯ ಅಶ್ಲೀಲವಾದವಾಗಿ ಮಹಿಳೆಯನ್ನ ಉಲ್ಲೇಖ ಮಾಡೋದಿರ್ಬೋದು, ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಈ ರೀತಿ ಉಲ್ಲೇಖ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಆಗ್ತಾ ಇರ್ತಕ್ಕಂಥ ಮುಜುಗರವನ್ನ ತಪ್ಪಿಸಿ ನಮಗೆ ನ್ಯಾಯ ಕೊಡಿಸಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ರಾಹುಲ್. ರೈಟ್, ಶಿವಪ್ರಸಾದ್, ಥ್ಯಾಂಕ್ ಯು. ಡೀಟೇಲ್ಸ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.